Hi everyone, welcome back to another vlog. ಇವತ್ತಮ್ಮ ಡೋಕ್ಲಾ ಮಾಡ್ತಿದ್ದಾರೆ. ಇನ್ಸ್ಟೆಂಟ್ ಡೋಕ್ಲಾನ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ಮೊಸರು ಒಂದು ಕಪ್ಪ, ಒಂದೂವರೆ ಕಪ್ಪು ಮೊಸರು. ಓಕೆ, ವೆಸ್ಟರ್ನ್ ಮೇಲೆ ಏನಕ್ಕೋಸ್ಕರ ಮಾಡ್ಕೊತಿದ್ಯಲ್ಲ, ಒಡಡ್ ಕಾಯ್ತದೆ ಅಂತ. ಓಕೆ, ಆಮೇಲೆ ಉಪ್ಪು. ಓಕೆ, ಎಷ್ಟು ಜನಕ್ಕೆ ಆಗೋಷ್ಟು ಮಾಡ್ತಿದ್ಯಮ್ಮ? 3 ಜನಕ್ಕೆ ಆಗೋಷ್ಟು ಮಾಡಿ. ಒಂದು ಸ್ವಲ್ಪ ಸೋಡಾ, ಸೋಡಾ 1/4 ಟೀ ಸ್ಪೂನ್ ಅಷ್ಟೇ. ನೀರು ಹಾಕ್ತೀಯ ಸ್ವಲ್ಪ. ಒಂದೂವರೆ ಕಪ್ ಮೊಸರಾದರೆ ಒಂದು ಅರ್ಧ ಕಪ್ಪು ನೀರು. ಓಕೆನಾ? ಓಕೆ, 125 ml ಅಷ್ಟು ಮೊಸರು ಮತ್ತು 75 ml ಅಷ್ಟು ವಾಟರ್. ಕಡಲೆ ಹಿಟ್ಟು, ಮುಕ್ಕಾಲು ಕಪ್ ಅಷ್ಟು ಹಾಕ್ತಲ್ಲ ಕಡಲೆ ಹಿಟ್ಟು. ಓಕೆ, ಸೊ ಇವಾಗ ಏನು ಹಾಕ್ತಿದ್ಯಾ? ಚಿರೋಟಿ ರವೆ ಎಷ್ಟು ಹಾಕ್ತೀಯಾ? 1 ಓಕೆ, ಚಲೋ ಇತ್ತಲ್ಲ. ಓಕೆ, ಇದರಲ್ಲಿ ಮುಕ್ಕಾಲು ಕಪ್ಪಷ್ಟು ಬೇಸನ್ ಪೌಡರ್ ಕಡಲೆ ಹಿಟ್ಟು ಮತ್ತು 1.5 ಕಪ್ಪಷ್ಟು ಚಿರೋಟಿ ರವೆ. ಓಕೆ, ಕ್ಲೀನಾಗಿದೆ ಚಿರೋಟಿ ರವೆ, ಆದರೂ ಜಲ್ಸಾಕ್ಬೇಕು. ಓಕೆ, ಕ್ಲೀನಾಗಿದ್ರೂ ಮೋಸ ಹೋಗ್ಬಾರ್ದು. ನೀಟಾಗಿ ಇಲ್ಲೆಲ್ಲ ಚಲೋ ಇದೆ. ಜಲ್ದಿ ಕ್ಲೀನ್ ಮಾಡ್ಕೊಮ್ಮ. ಓಕೆ, ಕಮ್ಮಿ ಆಗುತ್ತೆ ಅಂತ ಉಪ್ಪು ಹಾಕ್ತೆ. ಓಕೆ, ಸೊ ಇವತ್ತು ಆಮೇಲೆ ಬ್ರೇಕ್ಫಾಸ್ಟ್ ಬಂದು ಡೋಕ್ಲಾ. ಓಕೆ, ಟೇಸ್ಟಿಯಾಗಿರುತ್ತೆ, ಯಮ್ಮಿ ಆಗಿರುತ್ತೆ. ನೀವೆಲ್ಲರೂ ಟ್ರೈ ಮಾಡಿ. ಈಸಿ ರೆಸಿಪಿ ಆ್ಯಂಡ್ ಹೆಲ್ತಿ. ಸಕ್ಕರೆ 1/4 ಟೀ ಸ್ಪೂನ್ ಅಷ್ಟು ಸಕ್ಕರೆ. ಓಕೆ, ಚಿಲ್ಲಿ ಓಕೆ, ದಪ್ಪ ಇದೆ. ರೆಡ್ ಚಿಲ್ಲಿ. ಓಕೆ, ಸಾಕಷ್ಟು ನೀರು ಹಾಕಿ ನಾನೊಂದು ರಿಂಗ್ ಹಾಕ್ತಾ ಇದ್ದೀನಿ. ಓಕೆ, ಆ್ಯಂಡ್ ದೆನ್ ಪ್ಲೇಟ್ ಇದೆ. ಸೊ ಇವಾಗ ಇದರಲ್ಲಿ ಮಾಡೋಣ. ಓಕೆ, ಸೊ ಅಮ್ಮ ಇಲ್ಲಿ ಒಂದು ಇನೋ ಹಾಕ್ಕೊತಿದ್ದಾರೆ 1 ಪ್ಯಾಕೆಟು. ಹಾಕ್ಲೇಬೇಕು.
ಓಕೆ, ಸೊ ಇವಾಗ ಕೊತ್ತಂಬರಿ ಸೊಪ್ಪು ಆ್ಯಂಡ್ ದೆನ್ ಇವಾಗ ಬಂದು ತಟ್ಟೆಗೆ ತುಪ್ಪ ಸವರ್ಕೊಳ್ಳೋಣ. ಸೊ ತುಪ್ಪ ಸವರ್ಬಿಟ್ಟು ಇದನ್ನು ಹಾಕಿಬಿಟ್ಟು ನಾನು ಸ್ಟೀಮ್ನಲ್ಲಿ ಕುಕ್ ಮಾಡ್ಕೊತೀನಿ. ಸ್ವಲ್ಪ ಬೇಕೇನು? ನೀಟಾಗಿ ಪ್ಲೇಸ್ ಮಾಡ್ಕೊಂಡಿದ್ದಾಯಿತು. ನೀರು ಜಾಸ್ತಿ ಆಯ್ತು, ಒಳಗಡೆ ಹೋಗಲ್ಲ ನೀರು? ಇಲ್ಲ ಅಲ್ಲ, ಹೋಗಲ್ಲ, ನೀರು ಕಮ್ಮಿನೇ ಇದೆ. ಓಕೆ, ಸೊ ಅದು ಮುಚ್ಚಲ. ಸೊ ತೆಂಗಿನಕಾಯಿನ ಆ್ಯಕ್ಚುಲಿ ಅಮ್ಮ ತುರ್ಕೊಳ್ಳೋರು ತುರ್ಕೊಬೋದು, ನಾವು ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಂಡಿದ್ದೀವಿ. 15 ಮಿನಿಟ್ಸ್ ಇದನ್ನು ನೀರನ್ನು ಕ್ಲೋಸ್ ಮಾಡಿಬಿಟ್ಟು ಕುಕ್ ಮಾಡ್ಕೊಳ್ಳೋಣ. ಓಕೆ, ಸೊ ಆ್ಯಕ್ಚುಲಿ ಇದೊಂದು ಪ್ಲೇಟ್ ಇದೆ, ಇದು ಬಂದು ಕಡಬೆಲ್ಲ ಮಾಡೋದಕ್ಕೋಸ್ಕರ, ಆಮೇಲೆ ಇದು ಡೋಕ್ಲಾ ಮಾಡೋಕ್ಕೋಸ್ಕರ ನಾನು ಸಪ್ರೇಟಾಗಿ ಇದನ್ನು ನಾನು ಪರ್ಚೇಸ್ ಮಾಡ್ಕೊಂಡು 4-in-1 ಅಂತ ಹೇಳಿ ಇಡ್ಲಿನೂ ಮಾಡ್ಬೋದು. ಇಡ್ಲಿ ಸ್ಟ್ಯಾಂಡ್ ಇದೆ, ಆಲ್ಮೋಸ್ಟ್ ಅದು 12 ಇಡ್ಲೀಸ್ ಆಗುತ್ತೆ. ಆ್ಯಂಡ್ ದೆನ್ ಇದು ಒಂದು ಡೋಕ್ಲಾ ಮಾಡೋದಕ್ಕೆ, ಮತ್ತು ಇದು ಏನು ಹೇಳ್ತಾರೆ ಸ್ಟೀಮ್ ವೆಜಿಟೇಬಲ್ಸ್ ಎಲ್ಲ ನೀವು ಸ್ಟೀಮ್ ಮಾಡ್ಕೋಬೋದು, ಕಡುಬು ಮಾಡ್ಬೋದು, ಆ್ಯಂಡ್ ದೆನ್ ಕಡಾಯಿನೂ ಕೂಡ ಉಪಯೋಗಿಸ್ಕೋಬೋದು. ಸೊ ಇದು 4-in-1 ಅಂತ ಹೇಳಿ ನಾನು ಪ್ರೆಸ್ಟೀಜಲ್ಲಿ ತೊಗೊಂಡಿದ್ದೆ, ತುಂಬ ಚೆನ್ನಾಗಿದೆ ಪಾತ್ರೆ. ಸೊ ಇವಾಗ 15 ಮಿನಿಟ್ಸ್ನಲ್ಲಿ ಡೋಕ್ಲಾ ರೆಡಿ ಆಗುತ್ತೆ. ಅಷ್ಟೊತ್ತಲ್ಲಿ ಅಮ್ಮ ಚಟ್ನಿನ ರೆಡಿ ಮಾಡ್ಕೊತಿದ್ದಾರೆ. ಸೊ ಅಮ್ಮ ಬಂದು ಒಗ್ಗರಣೆ ಮಾಡ್ಕೊತಿದ್ದಾರೆ. ತುಂಬ ಸಿಂಪಲ್ ಇದು ಒಗ್ಗರಣೆ ಬಂದು. ಸೊ ಹಿಂಗೆ ಹಾಕ್ಕೊತಿದ್ದಾರೆ, ಜೀರಿಗೆ, ಸಾಸಿವೆ, ಸೊ ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ ಹಾಕ್ತೀನಿ ಇವಾಗ. ಜೀರಿಗೆ, ಸಾಸಿವೆ, ಹಿಂಗು ಮತ್ತು ಇದು ಕರಿಬೇವಿನ ಹಸಿಮೆಣಸಿನಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾರೆ, ಲೆಮನ್ ಹಾಕ್ತಾರೆ, ವಾಟರ್ ಹಾಕ್ತಾರೆ. ಸೊ ತುಂಬ ಸಿಂಪಲ್ ರೆಸಿಪಿ, ಟೇಸ್ಟಿಯಾಗಿರುತ್ತೆ, ಹೆಲ್ತಿಯಾಗಿರುತ್ತೆ, ಟ್ರೈ ಮಾಡಿ. ಆಮೇಲೆ ನೀವು ನೋಡ್ಬೋದು ಡೋಕ್ಲಾ ಹಾಕ್ತಾ ಇದೆ. ಹಾಕ್ತಿದ್ದಾರೆ. ಆ್ಯಕ್ಚುಲಿ ನಿಮಗೆ ಲೆಮನ್ದು ನಾವು ಒಗ್ಗರಣೆ ಮಾಡ್ಕೊತಿಲ್ಲ, ಇವಾಗ ಲೆಮನ್ ಹಾಕ್ತೀವಿ. ಈ ವಾಟರ್ ಆ್ಯಕ್ಚುಲಿ ತುಂಬ ಟೇಸ್ಟ್ ಕೊಡೋದು. ಒಂದು ಸ್ವಲ್ಪ ಸಕ್ಕರೆ ಹಾಕ್ತಿದ್ದಾರೆ, 1/4 ಟೀ ಸ್ಪೂನಷ್ಟು, ಅದು ಬ್ಯಾಲೆನ್ಸ್ ಆಗಬೇಕು. ಸಿಹಿ ಮತ್ತು ಖಾರ ಒಳ್ಳೆಗಾಯ್ತು. ಓಕೆ, ಅಂದರೆ ಇವಾಗ ಏನು ಕುದಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿನ, ಅದನ್ನು ರಿಮೈನಿಂಗ್ ಅಮ್ಮ ಹಾಕ್ಕೊತಿದ್ದಾರೆ. ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು. ಡೋಕ್ಲಾ 15 ಮಿನಿಟ್ಸ್ ಆಗುತ್ತೆ. ಸೊ ಆ 15 ಮಿನಿಟ್ಸಲ್ಲಿ ನೀವು ಚಟ್ನಿನ ಮತ್ತು ಈ ಗೊಜ್ಜನ್ನ ಈ ಥರ ಲೈಕ್ ವಾಟರ್ದು ಒಗ್ಗರಣೆ ರೆಡಿ ಮಾಡ್ಕೋಬೋದು. ನಾವು ಆಫ್ ಮಾಡಬೇಕು ಇವಾಗ. ನಿಂಬೆಹಣ್ಣು ರಸ ಹಾಕ್ತಿದ್ದಾರೆ. ಸ್ಟವ್ ಆಫ್ ಮಾಡಿದ ಮೇಲೆ ಹಾಕಿದ್ರಮ್ಮ. ಸೊ ನೀವು ಸ್ಟವ್ ಆಫ್ ಮಾಡಿ ಹಾಕಿ, ಇಲ್ಲಾಂದರೆ ಅದು ಗಟ್ಟಿ ಆಗುತ್ತೆ. ಇಟ್ಸ್ ಕಂಪ್ಲೀಟ್ಲಿ ಕುಕ್ಡ್, ಡನ್. ಸೊ ಇದು ಡೋಕ್ಲಾ ಮೇಲೆ ಅಮ್ಮ ಹಾಕ್ತಾರೆ. ಓಕೆ, ವಾಟರ್ನ ತುಂಬ ಯಮ್ಮಿ ಆಗಿರುತ್ತೆ. ಸೊ ಅದ್ರ ಜೊತೆ ಚಟ್ನಿ ಜೊತೆ ಸರ್ವ್ ಮಾಡ್ತಾರೆ ಇದನ್ನು ಹಾಕಿ. ಬೆಂದಿದೆ. ಓಕೆ, ತಟ್ಟೆ ಎತ್ಕೊಂಡು ದೊಡ್ಡ ತಟ್ಟೆ ಎತ್ಕೊಂಡು
ಬೇಡ, ಪಿಜ್ಜಾ ಥರ ಕಟ್ ಮಾಡು, ಕ್ಯೂಟಾಗಿ ಚೆನ್ನಾಗಿರುತ್ತೆ. ಪರವಾಗಿಲ್ಲ, ಅದು ಬಂದಿಲ್ಲ, ನಾವು ಕಟ್ ಮಾಡಿ ನೀಟಾಗಿ ಮಾಡಿರ್ತಲ್ಲ, ನೋ ಪ್ರಾಬ್ಲಮ್. ಸೊ ಇವಾಗ ಇದಕ್ಕೆ ಮಾಡಿರುವಂಥ ಒಗ್ಗರಣೆನ ಹಾಕೊಳ್ಳೋಣ. ಸೊ ಮಾಡಿರುವಂಥ ಒಗ್ಗರಣೆನ ಹಾಕ್ತಿದ್ದಾರೆ. ಇದು ಸರ್ವ್ ಮಾಡೋಕ್ಕೆ ರೆಡಿ ಇದೆ. ಸಾಫ್ಟ್ ಆಗಿದೆ ಗೊತ್ತಾ, ಮೆತ್ತಗೆ ಸಾಫ್ಟ್ ಆಗಿ. ಇದೆಲ್ಲ ನಾರ್ತ್ನ ಅಡುಗೆ. ಬ್ರೇಕ್ಫಾಸ್ಟ್ ಇಸ್ ರೆಡಿ, ಹೆಲ್ತಿ ಬ್ರೇಕ್ಫಾಸ್ಟ್. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಐ ಆಮ್ ಸೋ ಹ್ಯಾಪಿ. ಅಕ್ಕಿ ತರಿದು ಅವರೆಕಾಯಿ ಇದು ಕಡುಬು ಒಂದು ರೆಸಿಪಿ ಹಾಕಿದ್ವಿ, ತುಂಬ ಚೆನ್ನಾಗಿ ವ್ಯೂಸ್ ಬರ್ತಿದೆ. ಸೊ ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ದಯವಿಟ್ಟು ನೋಡೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಒಂದೇ ರೆಸಿಪಿ ಅಲ್ಲ, ನಾವು 200 ರೆಸಿಪೀಸ್ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಎಲ್ಲ ರೆಸಿಪೀಸ್ಗೂ ಕೂಡ ಚೆಕ್ಔಟ್ ಮಾಡಿ.